ತೃಪ್ತಿ ಇದೆ. ಅದ್ರ ಬಗ್ಗೆ ನಾವು ಎಲ್ಲೇ ಕೆಲಸ ಮಾಡಿದ್ರೆ ನಮ್ಗೆ ಅದ್ರ ಬಗ್ಗೆ ತೃಪ್ತಿ ಇದೆ. ಹೌದು. ಈಗ 84ರಲ್ಲಿ ಹೋಲಿಸ್ಕೊಂಡಿದ್ದು ಇವತ್ತಿನ ಜೀವನಕ್ಕೂ ಆ 84ರಲ್ಲಿ ಪರಿಸ್ಥಿತಿ ಇವತ್ತಿದ್ದಿದ್ರೆ ನಾವೇನಾಗಬೇಕಾಯ್ತು ವಯಸ್ಸಾದವರು ಏನು ಮಾಡಕ್ಕಾಗ್ತಿರ್ಲಿಲ್ಲ. ಇವತ್ತು ನೆಮ್ಮದಿ ಇದೆ. ಒಂದು ವರ್ಷದಲ್ಲೇ ಪಾಸ್ ಆಗಿ ನಮ್ಗೆ ಪೆನ್ಷನ್ ಸೇರ್ಕೊಂಡು ಪೆನ್ಷನ್ಗೆ ರಿಕಾರ್ಡ್ಗೆ ಒಂದೇ ಒಂದು ಸ್ವಲ್ಪ ನಾವು ಒಂದು 6 ತಿಂಗಳು ಮಿಸ್ ಆಯ್ದ್ರು ನಾವು ಪೆನ್ಷನ್ ಸಿಗ್ತಿರ್ಲಿಲ್ಲ. ಹೆಂಗ ಭಗವಂತ ನಮ್ಗೆ ಅದೊಂದು ಶಿವಲಿಂಗ ಜಯ ನಮಗೆ ಅವಕಾಶ ಕೊಟ್ಟು ದೇವ್ರು ನಮಗೆ ಪಾರ್ ಮಾಡ್ದ. ಹೇಗ ಜೀವನಕ್ಕಾಗುವಷ್ಟು ಇದಾಗತ್ತೆ, ಏನು ಇದಿಲ್ಲ. ಜೀವನ ಮವ ಮತ್ತೆ ಈಗ ಅಕ್ಕನ ಮಗಳನ್ನೇ ಮದುವೆ ಆದ್ರಿ. ಹೌದು. ಹತ್ತಿರದಿಂದ ನೋಡಿದ್ದೀರಾ ಅಮ್ಮ ನೀವು ಅವರಲ್ಲಿ ಇರ್ತಕ್ಕಂತ ಕ್ವಾಲಿಟಿ ಏನು ಅಂತ ನೀವು ಹೇಳಿ. ಒಳ್ಳೆ ಮನಸ್ಸು, ಯಾವಾಗ್ಲೂ ಯಾವ ತರಕ್ಕೂ ಯಾರಲ್ಲೂ ಏನು ಒಂದು ಕೆಟ್ಟ ಅಭಿಪ್ರಾಯ ಯೋಚನೆ ಮಾಡೋದೇ ಗೊತ್ತಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದೇ ಇದ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳಂಗೆ ಇಲ್ಲ. ಮನಸ್ಸು ಒಳ್ಳೇದು, ಧಾರಾಳ ಇದು ಎಲ್ಲದರಲ್ಲೂ ಏನೋ ಒಂದು ದೇವತಾ ಮೂರ್ತಿ ಇದ್ದ ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಬದುಕು, ಯಾರ ಮೇಲೆ ಡಿಪೆಂಡ್ ಆಗಬಾರದು ಇಲ್ಲ ಅಂತಕ್ಕಂತ ಒಂದು ಸ್ವಾಭಿಮಾನದ ಬದುಕು ಚೆನ್ನಾಗಿದೆ, ನಡೀತಾ ಇತ್ತು ಹಿಂಗೇನೆ.